ತೀರ್ಥಹಳ್ಳಿ ಟು ದುಬೈ 1800 ಕೋಟಿ ಗುಳುಂ. ಶೇರ್ ಮಾರ್ಕೆಟ್ ಹೆಸರಲ್ಲಿ ಜನರ ಹಣಕ್ಕೆ ದೋಖಾ. ಶೇರಲ್ಲಿ ಹಣ ಹಾಕಿದ್ದೀರಾ? ನಿಮ್ಮ ಹಣ ಸೇಫ್ ಆಗಿದೆಯಾ? ಕಿರಾತಕರ ಅಕ್ರಮಕ್ಕೆ ಸಿಲುಕಿ ಹಣ ಕಳೆದುಕೊಂಡ ಅಮಾಯಕ ಜನರು. ಲೇಡೀಸ್ ಅಂಡ್ ಜೆಂಟಲ್ಮನ್, ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಶೇರ್ ಮಾರ್ಕೆಟ್ ಹೆಸರಲ್ಲಿ ತೀರ್ಥಹಳ್ಳಿಯ ಕಿರಾತಕ ಜನರ ಕೋಟಿ ಕೋಟಿ ಹಣವನ್ನ ನುಂಗಿದಾನೆ. ಎಚ್ಚರಿಕೆ. ಎಐ ಹೆಸರಿನಲ್ಲಿ ನಡೆದಂತಹ 1800 ಕೋಟಿ ರೂಪಾಯಿಗಳ ಬೃಹತ್ ಹಗರಣದ ರಿಪೋರ್ಟ್. ನೀವು ತಿಳಿಯಲೇಬೇಕಾದ ಆಘಾತಕಾರಿ ಸತ್ಯಗಳು. ವೆಲ್ಕಮ್ ಟು ವಾಂಟೆಡ್ಸ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಕೇವಲ 200 ದಿನಗಳಲ್ಲಿ ನಿಮ್ಮ ಹಣ ದ್ವಿಗುಣಗೊಳ್ಳುತ್ತೆ ಅನ್ನುವಂತಹ ಆಮಿಷಕ್ಕೆ ಬಲಿಯಾಗದವರೇ ಇಲ್ಲ. ಇಂತಹ ಆಸೆಗಳನ್ನ ಬಂಡವಾಳ ಮಾಡಿಕೊಳ್ಳುವಂತಹ ವಂಚಕರು ಇವತ್ತು ಆಧುನಿಕ ತಂತ್ರಜ್ಞಾನವನ್ನೇ ದರೋಡೆಯ ಅಸ್ತ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಬಯಲಾದಂತಹ 1800 ಕೋಟಿ ರೂಪಾಯಿಗಳ ಬೃಹತ್ ಹಗರಣವು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ. ಕೃತಕ ಬುದ್ಧಿಮತ್ತೆ ಅಥವಾ ಎಐ ಅನ್ನುವಂತಹ ಪದದ ಗೀಳನ್ನ ಹೆಚ್ಚಿಸಿ ಜನರ ಬೆವರಿನ ಹನಿಗಳನ್ನ ಲೂಟಿ ಮಾಡಿದ ಈ ಹಗರಣದ ಕರಾಳ ಮುಖದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ತಂತ್ರಜ್ಞಾನದ ಬಗ್ಗೆ ಪೂರ್ಣ ಅರಿವಿಲ್ಲದ ಜನರನ್ನ ಸೆಳೆಯೋದಕ್ಕೆ ವಂಚಕರು ಕಂಡುಕೊಂಡಂತಹ ದಾರಿ ಏನಪ್ಪಾ ಅಂತಂದ್ರೆ ಎಐ ರೋಬೋಟ್ ಟೆಂಡರಿಂಗ್. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದ ರಾಜೇಶ್ ಕಾಮತ್ ಮತ್ತು ಆತನ ಸಹಚರರಾದ ಮಧು ಹಾಗೆ ನಾಗೇಶಪ್ಪ ಸೇರ್ಕೊಂಡು ಕ್ರಿಸ್ಟಲ್ ಎಐ ರೋಬೋಟ್ ಟೆಂಡರಿಂಗ್ ಅನ್ನುವಂತಹ ನಕಲಿ ವೇದಿಕೆಯನ್ನ ಸೃಷ್ಟಿ ಮಾಡಿದ್ರು. ಎಐ ಅನ್ನುವಂಥದ್ದು ಸಂಕೀರ್ಣ ಮತ್ತು ಭವಿಷ್ಯದ ತಂತ್ರಜ್ಞಾನ ಅನ್ನುವಂತಹ ಭಾವನೆ ಜನರಿಗಿದೆ. ಇದನ್ನೇ ಬಳಕೆ ಮಾಡಿಕೊಂಡ ವಂಚಕರು ರೋಬೋಟ್ಗಳೇ ನಿಮಗಾಗಿ ವ್ಯವಹಾರವನ್ನ ಮಾಡುತ್ತೆ ಅನ್ನುವಂತಹ ಸುಳ್ಳನ್ನ ಹರಿಬಿಟ್ರು. ಎಸ್, ಇದೊಂದು ಯೋಜಿತ ಸಂಚು. ಇದು ಕೇವಲ ತಾಂತ್ರಿಕ ಹೆಸರಿನ ಆಮಿಷವಾಗಿತ್ತೇ ಹೊರತು ಅಲ್ಲಿ ಯಾವುದೇ ನೈಜ ಟೆಂಡರಿಂಗ್ ನಡೀತಾ ಇರಲಿಲ್ಲ. ಜನರನ್ನ ಪ್ರಶ್ನಿಸದಂತೆ ಮಾಡೋದಕ್ಕೆ ಈ ಎಐ ಅನ್ನುವಂತಹ ಪದ ಒಂದು ರಕ್ಷಣಾ ಕವಚವಾಗಿತ್ತು. ಈ ಹಗರಣವು ಕೇವಲ 1-2 ದಿನಗಳಲ್ಲಿ ನಡೆದಿದ್ದಲ್ಲ. ಕಳೆದ 2-3 ವರ್ಷಗಳಿಂದ ಸದ್ದಿಲ್ಲದೆ ಜನರ ಹಣವನ್ನ ನುಂಗ್ತಾ ಇತ್ತು. ವಂಚಕರು ಹೂಡಿಕೆದಾರರ ವಿಶ್ವಾಸವನ್ನ ಗಳಿಸೋದಕ್ಕೆ ಒಂದು ವ್ಯವಸ್ಥಿತ ಪೋಂಜಿ ಸ್ಕೀಮ್ ಮಾದರಿಯನ್ನ ಅನುಸರಿಸಿದ್ರು. ಆರಂಭದಲ್ಲಿ ಕೆಲವು ಹೂಡಿಕೆದಾರರಿಗೆ ಸಣ್ಣ ಪ್ರಮಾಣದ ಲಾಭ ನೀಡಿ ವಿಶ್ವಾಸ ಗಳಿಸಿ ನಂತರ ದೊಡ್ಡ ಮೊತ್ತವನ್ನ ಪಡೆದ ಬಳಿಕ ಸಂಪೂರ್ಣ ಸಂಪರ್ಕವನ್ನ ಕಡಿತಗೊಳಿಸಿ ಕಣ್ಮರೆ ಆಗ್ತಾ ಇದ್ರು. ಹಣ ದ್ವಿಗುಣಗೊಳ್ಳುತ್ತೆ ಅನ್ನುವಂತಹ ಭರವಸೆ ನೀಡ್ತಾ ಇದ್ದ ಇವರು ಒಬ್ಬರ ಹಣವನ್ನ ಮತ್ತೊಬ್ಬರಿಗೆ ಲಾಭದ ರೂಪದಲ್ಲಿ ನೀಡೋದ್ರ ಮೂಲಕ ಒಂದು ಬೃಹತ್ ವಂಚನೆಯ ಕೂಪವನ್ನ ನಿರ್ಮಿಸಿದ್ರು ಈ ಕಿರಾತಕರು.
ಅಂತಾರಾಷ್ಟ್ರೀಯ ಜಾಲವು ಅತ್ಯಂತ ಜಾಣ್ಮೆಯಿಂದ ತನ್ನ ಬಲೆಯನ್ನ ಹರಡಿಸಿತ್ತು. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ಕರಾವಳಿ ಕರ್ನಾಟಕದ ನಿವಾಸಿಗಳನ್ನ ಈ ಜಾಲ ಗುರಿಯಾಗಿಸಿಕೊಂಡಿತ್ತು. ದುಬೈಯಲ್ಲಿ ನಮ್ಮ ಕಂಪನಿ ಇದೆ ಅಂತ ಸುಳ್ಳು ಹೇಳೋದ್ರ ಮೂಲಕ ವಂಚಕರು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಘನತೆಯನ್ನ ಸೃಷ್ಟಿ ಮಾಡಿಕೊಂಡಿದ್ರು. ವಿದೇಶದಲ್ಲಿ ನೆಲೆಸಿರುವಂತಹ ಭಾರತೀಯರು ಸಹ ಈ ಆಮಿಷಕ್ಕೆ ಬಲಿಯಾಗಿದ್ದಾರೆ. ಕೇವಲ ಮಾತಿನ ಮೂಲಕವೇ ಅಲ್ಲದೆ ಸುಮಾರು 50ಕ್ಕೂ ಹೆಚ್ಚು ಏಜೆಂಟ್ಸ್ಗಳನ್ನ ಬಳಕೆ ಮಾಡಿಕೊಂಡು ಈ ಹಗರಣದ ವ್ಯಾಪ್ತಿಯನ್ನ ಮತ್ತಷ್ಟು ವಿಸ್ತಾರ ಮಾಡಲಾಗಿತ್ತು. ಇದು ಕೇವಲ ಸ್ಥಳೀಯ ವಂಚನೆ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಘಟಿತ ಅಪರಾಧ. ಮುಖ್ಯ ಆರೋಪಿ ರಾಜೇಶ್ ಕಾಮತ್ ಈ ಕ್ಷೇತ್ರಕ್ಕೆ ಹೊಸಬರೇನಲ್ಲ. ಕಳೆದ 15 ವರ್ಷಗಳಿಂದ ಹಲವು ನೆಟ್ವರ್ಕ್ ಮಾರ್ಕೆಟಿಂಗ್ ಜಾಲಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಈತ ಪ್ರೆಡಿಟರಿ ರೀಸೈಕ್ಲಿಂಗ್ ಅಂದ್ರೆ ಹಳೆಯ ಹೂಡಿಕೆದಾರರನ್ನ ಮತ್ತೆ ಬಲೆಗೆ ಬೀಳಿಸೋದು, ತಂತ್ರದಲ್ಲಿ ನಿಪುಣನಾಗಿದ್ದ, ಮಾತಿನ ಚಕಾಚಕ್ಯತೆ, ತನ್ನ ಮಾತಿನ ಮೋಡಿಯಿಂದ ಹಳೆಯ ಹೂಡಿಕೆದಾರರನ್ನೇ ಪದೇ ಪದೇ ಗುರಿಪಡಿಸ್ತಾ ಇದ್ದಂತಹ ಕಾಮತ್ ಬೆಂಗಳೂರಿನ ಕೆಂಗೇರಿ ರೈಲು ನಿಲ್ದಾಣದ ಬಳಿ ಸುಸಜ್ಜಿತವಾದಂತಹ ಕಚೇರಿಯನ್ನ ತೆರೆದು ಜನರ ನಂಬಿಕೆಯನ್ನ ಗಳಿಸಿದ್ದ. ಸುಳ್ಳು ಭರವಸೆ. ಕೆಂಗೇರಿ ಮತ್ತು ದುಬೈ ಕಚೇರಿಗಳನ್ನ ಕೇವಲ ಪ್ರದರ್ಶನಕ್ಕಾಗಿ ಬಳಕೆ ಮಾಡಿಕೊಂಡು ಜನರ ಹಣದೊಟ್ಟಿಗೆ ಹಪಾಹಪಿತನ ಮೆರೆದಿದ್ದ. ಈ ಹಗರಣದ ಅತ್ಯಂತ ಆಘಾತಕಾರಿ ಮತ್ತು ವಿರೋಧಾಭಾಸದ ಸಂಗತಿ ಏನಪ್ಪಾ ಅಂತಂದ್ರೆ ಕಾನೂನಿನ ಪ್ರಕ್ರಿಯೆ. ಬೆಂಗಳೂರು ನಗರ ಅಪರಾಧ ವಿಭಾಗ ಸಿಸಿಬಿ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದು 1800 ಕೋಟಿ ರೂಪಾಯಿಗಳ ಬೃಹತ್ ಹಗರಣದ ಸೂತ್ರಧಾರ ರಾಜೇಶ್ ಕಾಮತ್ ಸೇರಿದಂತೆ ಎಲ್ಲ ಆರೋಪಿಗಳು ಇವತ್ತು ಜಾಮೀನಿನ ಮೇಲೆ ಹೊರಗಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ ಹಣದ ದರೋಡೆ ನಡೆದಿದ್ರೂ ಕೂಡ ಸಾರ್ವಜನಿಕರ ಹಣವನ್ನ ಲೂಟಿ ಮಾಡಿದವರು ಸುಲಭವಾಗಿ ಹೊರ ಬಂದಿರೋದು ವ್ಯವಸ್ಥೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ಮೂಡಿಸಿದೆ. ಹಣದ ಜಾಡನ್ನ ಹಿಡಿಯೋದಕ್ಕೆ ತನಿಖೆ ನಡೀತಾ ಇದ್ರೂ ಕೂಡ ಸಂತ್ರಸ್ತರಿಗೆ ನ್ಯಾಯ ಸಿಗೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ತಂತ್ರಜ್ಞಾನದ ಮುಖವಾಡ ಧರಿಸಿದ ಇಂತಹ ಹಗಲು ದರೋಡೆಕೋರರ ಬಗ್ಗೆ ನಾವು ಎಚ್ಚರದಿಂದ ಇರಬೇಕಾಗಿದೆ. ಈ ಕೆಳಗಿನ ರೆಡ್ ಫ್ಲಾಗ್ ಅಥವಾ ಎಚ್ಚರಿಕೆಯ ಸಂಕೇತಗಳನ್ನ ನೀವು ನೆನಪಿಡಿ. ಅತಿ ಕಡಿಮೆ ಅವಧಿಯಲ್ಲಿ ಹಣ ದ್ವಿಗುಣಗೊಳಿಸುವಂತಹ ಭರವಸೆ, ನಿಯಂತ್ರಿತ ಎಕ್ಸ್ಚೇಂಜ್ಗಳ ಬದಲು ಏಜೆಂಟ್ಸ್ಗಳ ಮೂಲಕ ಹೂಡಿಕೆ ಮಾಡೋದು, AI-ನಂತಹ ಕಠಿಣ ತಾಂತ್ರಿಕ ಪದಗಳನ್ನು ಬಳಕೆ ಮಾಡಿಕೊಂಡು ವ್ಯವಹಾರದ ಪಾರದರ್ಶಕತೆಯನ್ನ ಮರೆಮಾಚೋದು. ಒಂದ್ ವೇಳೆ ನೀವು ಸಹ ಇಂತಹ ವಂಚನೆಗೆ ಒಳಗಾದಲ್ಲಿ ಅಥವಾ ಮಾಹಿತಿ ಸಿಕ್ಕಲ್ಲಿ ವಿಳಂಬ ಮಾಡದೆ ಸೈಬರ್ ಕ್ರೈಮ್ ಸಹಾಯವಾಣಿ ಏನಿದೆ 1930ಗೆ ಕರೆ ಮಾಡಿ. ಜನಸಾಮಾನ್ಯರ ಆಸೆಯೇ ವಂಚಕರಿಗೆ ಅತಿ ದೊಡ್ಡ ಬಂಡವಾಳ. ಇದ್ರ ಬಗ್ಗೆ ಯೋಚನೆ ಮಾಡುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೂ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.